ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಶಿವ್ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್. ನಾನು ಹೊಸದಾಗಿ ವಿಡಿಯೋಗಳು ಅಪ್ಲೋಡ್ ಮಾಡ್ತಿದ್ದೀನಿ. ಇವದೇ ಫಸ್ಟ್ ವಿಡಿಯೋ. ಎಲ್ಲ ಚಿಕನ್ ಕಟ್ ಮಾಡಿಸ್ತಾರೆ. ಇಲ್ಲ ಫ್ರೆಂಡ್ ಲವರ್ ಇದ್ರಲ್ಲಿ ಮಾಡ್ತಿದ್ದಾನೆ ನೋಡಿ. ಒಬ್ನೇ ಈ ಕಡೆ ಒಬ್ಬ ಲವ್ ಅಲ್ಲಿ ಮಾಡ್ತಿದ್ದಾನೆ, ಈ ಕಡೆ ಅಲ್ಲಿ ನಮ್ ಫ್ರೆಂಡ್ಸ್ ವೇಟ್ ಮಾಡ್ತಾ ಇದಾರೆ ನೋಡಿ. ಎಲ್ಲ ಕಟ್ ಮಾಡಿಸ್ಕೊಂಡು ನೆಕ್ಸ್ಟ್ ಹೊರಟಿದ್ದೆ BRLs ಕಡೆ. ಫ್ರೆಂಡ್ಸ್ ಇವಾಗಲೇ ಕ್ಯಾಲ್ಕುಲೇಷನ್ ಆಗ್ತಿದಾರೆ, ಇನ್ನು BRLs ಗೆ ಹೋಗಿಲ್ಲ. ಯಾರು ಇವಾಗಲೇ ಕ್ಯಾಲ್ಕುಲೇಷನ್ ಆಗ್ತಿದಾರೆ ನೋಡಿ. ಇವ್ರಿಬ್ರಿಗೆ ಫುಲ್ ಗೋದ್ಲಾಗೈತೆ. ಆ ಕಡೆ ಈ ಕಡೆ ಅಂದ್ಬಿಟ್ಟು ಯೋಚನೆ ಮಾಡ್ತಿದಾರೆ ನೋಡಿ. ಇಬ್ರೇ ಡಿಸೈಡ್ ಮಾಡ್ತಿದಾರೆ. ನಾವು ನಮ್ಮ ಫ್ರೆಂಡ್ಸು ಮಾತುಕತೆ ಎಲ್ಲ ಆಡ್ಕೊಂಡು ಚಿಕನ್ ಗಿಕನ್ ಎಲ್ಲ ಕಟ್ ಮಾಡಿಸ್ಕೊಂಡು BRL ಕಡೆ ಹೊರಟಿದ್ನು. ಇದೇ ನೋಡಿ BRLs ಎಂಟ್ರೆನ್ಸ್ ಅಲ್ಲಿ ಚೆಕಿಂಗ್ ಇರುತ್ತೆ. ಚೆಕಿಂಗ್ ಎಲ್ಲ ಮುಗಿಸ್ಕೊಂಡು ಕಾರ್ಗೆ ಇವಾಗ ತಾನೇ ಎಂಟ್ರಿ ಆದ್ನು. ನೋಡಿದ್ರೆ ಸ್ವರ್ಗ ಫ್ರೆಂಡ್ಸ್. ಸಿಗೋದುಂಟೆ ಆಮೇಲೆ ಬೇಕೀಗ ವಾಪಸ್ಸು ಬಿಸು ಮುತ್ತಿನ ಮಾಲೆ. ಫೈನಲಿ BRLs ಗೆ ಬಂದು ರೀಚ್ ಆದ್ನು. ದೇವಸ್ಥಾನ ಮೇಲ್ಗಡೆ ಹೋಗ್ತಿದೀವಿ. ಆ ದೇವಸ್ಥಾನದಲ್ಲಿ ಯಾವ ಸುತ್ತಮುತ್ತ ಯಾವ ಪ್ಲೇಸ್ ಗಳೈತೆ ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ, ಬನ್ನಿ ಫ್ರೆಂಡ್ಸ್. BRLs ದೇವಸ್ಥಾನದಲ್ಲಿ 2 ದಾರಿ ಐತೆ. ಒಂದು ಮೆಟ್ಲು ಮತ್ತೆ ರೋಡು. ಆ ಕಡೆ ಹೋದ್ರೆ ರೋಡ್ ಸಿಗುತ್ತೆ. ದೇವಸ್ಥಾನಕ್ಕೆ ಇವಾಗ ಎಂಟ್ರಿ ಆದ್ನು. BRLs ಒಂದು ಸೂಪರ್ ಆಗಿರೋ ಅಡ್ವೆಂಚರ್ ಇರೋ ನೇಚರ್ ತೋರಿಸ್ತೀನಿ. ಅದ್ರ ಹೆಸರು ಕಂಬ್ರಿ ಅಂತಾರೆ. ನೀವು ನೋಡಿ ಎಷ್ಟು ಚೆನ್ನಾಗೈತೆ ಅಂತ ಕಮೆಂಟ್ ಮಾಡಿ. ಏನ್ ಸರ್ ವಾತಾವರಣ ಇಷ್ಟೊಂದು ಚೆನ್ನಾಗಿದೆ. ಸಾಯೋಣ ಅಂತ ಅನ್ಕೊಂಡವನ್ಗೂ ಬದುಕ ಕಾಸೆ ಹುಟ್ಟಿಸ್ಬಿಡುತ್ತೆ, ಅಷ್ಟೊಂದು ಚೆನ್ನಾಗಿದೆ. ಆ ಕಡೆ ಒಂದು ವ್ಯೂ ಸಿಗುತ್ತೆ. ಇಲ್ಲಿ ಫೋಟೋಗಳನ್ನು ತಕೊಡ್ತಾರೆ, ಇಲ್ಲಿ ಊಟನೂ ಕೊಡ್ತಾರೆ. ಆದ್ರೆ ಟೈಮಿಂಗ್ಸ್ ಇರುತ್ತೆ. ಇವಾಗ ಮಾತ್ರ ಖಾಲಿ ಆಗ್ಬಿಟ್ಟೈತೆ. BRLs ಅಲ್ಲಿ ವರ್ಷಕ್ಕೆ 2 ತೇರ್ ಆಗುತ್ತೆ. ಒಂದು ದೊಡ್ಡ ತೇರು, ಒಂದು ಚಿಕ್ಕ ತೇರು. ಏನಪ್ಪ ಹೇಳೋದಂದ್ರೆ ನಮ್ಮ ಚಾಮರಾಜನಗರ ಟೂರಿಸ್ಟ್ ಪ್ಲೇಸ್ ಅಲ್ಲಿ ಈ ನಮ್ಮ BRLs ಕೂಡ ಒಂದಾಗಿದೆ. ಎಷ್ಟು ಬ್ಯೂಟಿಫುಲ್ ಪ್ಲೇಸ್ ಅಂದ್ರೆ ಅದ ವರ್ಣಿಸಕ್ಕಾಗಲ್ಲ ಪದಗಳಲ್ಲಿ. ಇವರು ನಂಬ್ತೀರಾ? ಭುವನಂ ಗಗನಂ ಸಕಲಂ ಶರಣಂ. ಈ ಕಡೆ ಹೋದ್ರೆ ರೋಡ್ ಸೈಡ್ ಸಿಗುತ್ತೆ. ರೋಡು ಮತ್ತೆ ಇಲ್ಲಿ ರೋಡಲ್ಲಿ ಬೈಕು ಕಾರು ಆ ಕಡೆ ಯಾವ್ದೆಲ್ಲ ಬರೋಲ್ಲ. ಈ ಸೈಡ್ ಬರ್ಬೋದು. ಇದು ಎಕ್ಸಿಟ್. ನೆಕ್ಸ್ಟ್ ಇಲ್ಲಿ BRLs ಅಲ್ಲಿ ಬುಡಕಟ್ಟು ಜನಾಂಗದವರಿಗೆ ಒಂದು ಪ್ರತ್ಯೇಕ ಊರಿದೆ. ಆ ಕಡೆ ಒಂದು ಊರು, ಈ ಕಡೆ ಒಂದು ಊರಿದೆ ನೋಡಿ. ಎಲ್ಲ ವಿಡಿಯೋ ಮಾಡ್ಕೊಂಡು ನಮ್ಮ ಫ್ರೆಂಡ್ಸ್ ರೂಮ್ ಮಾಡಿದ್ದಾರೆ. ಆ ಕಡೆ ಹೋಗುವ, ಅಲ್ಲಿ ಏನ್ ಮಾಡಿದ್ದಾರೆ ಅದನ್ನೆಲ್ಲ ತೋರಿಸ್ತೀನಿ, ಬನ್ನಿ ಫ್ರೆಂಡ್ಸ್. ಪಾತ್ರೆ ಗಿತ್ರೆ ಎಲ್ಲ ತೊಳೆದು ಇವಾಗ ಚಿಕನ್ ತೊಳಿತಿದ್ದಾರೆ ನೋಡಿ. ಸ್ಟಾರ್ಟ್ ಮಾಡಿದೀವಿ. ಚಿಕನ್ ನೋಡಿ. ಇಲ್ಲೊಬ್ರು ಕಾಯಿ ಹಿಡಕ್ಕೆ ಒದ್ದಾಡ್ತಾ ಇದಾರೆ. ಬ್ರೋ ಇದ್ರ ಬಗ್ಗೆ ಒಪಿನಿಯನ್ ಏನಿಲ್ಲ ಬ್ರೋ, ಬೇಯಿಸಿರೋದು ತಿಂತೀವಿ. ಅಡಿಗೆ ಭಟ್ರು ನೋಡಿ. ಇವ್ರು ನೋಡಿದ್ರೆ ಸಾಮಾನ್ಯವಾದ ಅಡಿಗೆ ಭಟ್ರು ತರ ಕಾಣಲ್ಲ. ಅವನು ಒಂದೊಂದು ನೋಟದಲ್ಲೂ ಒಂದೊಂದು ಅರ್ಥ ಇದೆ. ನೋಡಿ ಸಕ್ಕರೆ ಕಟ್ ಮಾಡಿದ್ರೆ ಸುಮ್ನೆ ಕುಂತಿದ್ದಾನೆ ಕಾಲಿಗೆ ಟೈಮ್ ಪಾಸ್ ಮಾಡ್ತಾ. ಒಂದ್ ಕೆಲಸನೂ ಮಾಡಿಲ್ಲ ನೋಡಿ ಗಾಯ್ಸ್. ನಾವು ಈರುಳ್ಳಿ ಕಟ್ ಮಾಡ್ತೀವಿ, ಟೊಮೆಟೊ ಹೆಂಗ್ ಕೊಡ್ತಿದ್ದಾರೆ ಕಟ್ ಮಾಡೋದು. ಯಾಕೆ ಯಾಕೆ ಸರಿ ಆಗಿಲ್ಲ. ಅವಾಗ್ಲೇ ಟೇಸ್ಟ್ ನೋಡಿದಾರೆ ನೋಡಿ. ಹೌದಾ? ಹೌದು. ಹೆಂಗೆ ನೀವು ಭಟ್ರ? ನೀವು ಒಂದ ಬೀಗ್ರೂಟಿಗೆ ಎಷ್ಟು ಅಂತ ಕದ್ರ? ನಾವು ಎಷ್ಟು ಅಡಿಗೆ ಮಾಡ್ತಾರೆ? ನಾವೊಂದ 7 ಮರಿ ಇದ್ ಮಾಡ್ತೀವಿ. 5,000 ರೂಪಾಯಿ. 5 ಬಿಸಿ ಬಿಸಿ ತಿಂತ ಇದ್ರೆ ಕಳ್ದೋಗ್ಬಿಡ್ತೀರಾ. ಸೂಪರ್. ಪ್ರಸಾದ್ ಅವ್ರೆ ಏನಕ್ಕೆ ನೋಟ? ಕಾಲ್ ಸೊಪ್ಪು. ಹೌದಾ? ಕಾಲ್ ಸೊಪ್ಪು ಆಗಿದೆ ಇವಾಗ. ಕಾಲ್ ಸೂಪ್ ಅಲ್ಲ ಬ್ರೋ, ಮಟನ್ ಗರಿ ಸೂಪ್. ಯಾವ್ದಾದ? ನಮ್ ಫ್ರೆಂಡ್ಸ್ ಮಿಡ್ ನೈಟ್ ಅಲ್ಲಿ ಮಟನ್ ಫ್ರೈ ಮಾಡ್ಕೊ ತಿಂತಾ ಇದಾರೆ. ನೀವು ಟ್ರಿಪ್ ಆ ಕಡೆ ಈ ಕಡೆ ಹೋದ್ರೆ ನೀವು ಈ ತರ ಟ್ರೈ ಮಾಡ್ಕೊ ತಿನ್ನಿ. ಟ್ರೈ ಮಾಡ್ಕೊ ತಿಂದಾದ್ಮೇಲೆ ಟೇಸ್ಟ್ ಹೆಂಗಿದೆ ಅಂದ್ಬಿಟ್ಟು ನೀವು ಕಮೆಂಟ್ ಮಾಡಿ. ಇವ್ರ ಅಡ್ಡೆ ಹೆಸರು ಬಂದು ಕೋಣ ಅಂತ.
ಇವ್ರು ನೋಡಿ ಯಾತರ ಮಟನ್ ಫ್ರೈ ಮಾಡ್ತಿದ್ದಾರೆ. ಫ್ರೈ ಮಾಡಕ ಕುಂತಿರ್ರೆ ನಮ್ ಫ್ರೆಂಡ್ ಒಬ್ಬ ಫೀಲಿಂಗ್ ಅಲ್ಲಿ ಕುಂತಾನೆ, ಯಾಕಂತ ಗೊತ್ತಾಗ್ತಾ ಇಲ್ಲ. ಕೇಳಿದ್ರೆ ಅವ್ರ ಲವರ್ ಕೈ ಕೊಟ್ಬಿಟ್ಟಿದಾರೆ ಅಂತ ಹೇಳ್ತಾ ಇದ್ದಾನೆ. ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ, ನನಗೆ ಆಗ್ತಾ ಇಲ್ಲ ಇರಕ್ಕೆ ಅಂತ. ಬೇಷದ್ ಮಾತಾಡೋದೇ ಇವರು ಮಟನ್ನೇ ಮಾಡಿಲ್ಲ, ಅವಾಗ್ಲೇ ಎತ್ ಮಾಡಿಕೊಂಡಿದ್ರು ಇವರು ಅಂತ. ನಮ್ ಫ್ರೆಂಡ್ ಬಾಯಿ ಬಿಟ್ಕ ಕುಂತಾವನೆ ನೋಡಿ, ಬಾಯಲ್ಲಿ ಬೇರೆ ಜೊಲ್ ಬೇರೆ ಬರ್ತಾ ಇತ್ತು. ಈ ಜನುಮವೇ ದೊರಕಿದೆ ರುಚಿ ಸವಿಯಲು. ಇಷ್ಟೊತ್ತಿಗೆ ತುಂಬಿಟ ಒಬ್ಬ ಫ್ರೆಂಡ್ ಊಟ ಗಿಟ್ಟನೆಲ್ಲ ಮಾಡ್ಕೊಂಡು ಮಾಡಿ ಚಾಪ್ಸ್ ಗಿಪ್ಸ್ನೆಲ್ಲ ತಿನ್ಕೊಂಡು ಹಂಗೆ ಲೈಟ್ ಆಗಿ ದಬೇಕನ್ನು. ಓಕೆ ಫ್ರೆಂಡ್ಸ್, ಪಾರ್ಟ್ 2 ವಿಡಿಯೋದಲ್ಲಿ ಸಿಗೋಣ. ಅದು ಫುಲ್ ಫನ್ನಾಗೈತೆ. ಪಾರ್ಟ್ 2 ವಿಡಿಯೋ ಜಲ್ದಿ ಬೇಕು ಅಂದರೆ ಕಮೆಂಟಲ್ಲಿ ಪಾರ್ಟ್ 2 ಅಂತ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಲೇಬೇಡಿ.